ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಜ್ವಲ್. ಸೊ ಇವತ್ತು ನಾನು ನಿಮಗೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬಲವಂತರಾಯ್ ಮೆಹ್ತಾ ಸಮಿತಿ ಗ್ರೂಪ್ ಬಿ ಎಕ್ಸಾಮ್ ಏನು ಕರೆದಿದ್ದಾರೆ KPSC ಕಡೆಯಿಂದ, ಆ ಎಕ್ಸಾಮ್ಸ್ಗೆ ಹಾಗೆ PDO ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗ್ರೂಪ್ ಬಿ ಅಂದರೆ PDO ಜೊತೆ NCM ಡೇಟ್ಗೆ ಅಪ್ಲಿಕೇಶನ್ ಇತ್ತು. ಸೊ ಅದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಗೆಸ್ಟೆಡ್ ಮ್ಯಾನೇಜರ್ ಪೋಸ್ಟ್ ಏನಿತ್ತು, ಆ ಎಕ್ಸಾಮ್ಗೆ ಇದರಿಂದ ಮಿನಿಮಮ್ ಒಂದು ಕ್ವಶನ್ ಆದರೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಶಾರ್ಟ್ ಆಗಿದ್ದರೂ ನಾನು ಎಕ್ಸಾಮ್ಸ್ ದೃಷ್ಟಿಯಿಂದ ಏನೇನು ಬೇಕು ಆ ಮೇನ್ ಪಾಯಿಂಟ್ಸ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಮೇನ್ ಪಾಯಿಂಟ್ಸ್ ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ. ಭಾರತ ಸರ್ಕಾರವು ಗ್ರಾಮೀಣ ಜನರನ್ನು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ 1957 ಮತ್ತು 1953ರಲ್ಲಿ 2 ಸರ್ವಿಸ್ ಅಂದರೆ ಪ್ರೋಗ್ರಾಮ್ಗಳನ್ನು ಜಾರಿಗೊಳಿಸುತ್ತೆ. ಅದರಲ್ಲಿ ಮೊದಲನೆಯದಂದರೆ ಸಮುದಾಯ ಅಭಿವೃದ್ಧಿ ಯೋಜನೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಆಮೇಲೆ ಇನ್ನೊಂದು ರಾಷ್ಟ್ರೀಯ ವಿಸ್ತರಣಾ ಸೇವೆ, ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅನ್ನೋದು. ಸೊ ಈ 2 ಒಂದು ಪ್ರೋಗ್ರಾಮ್ಗಳನ್ನು ಜಾರಿಗೊಳಿಸುತ್ತೆ. ಈ ಯೋಜನೆಗಳನ್ನು ಪರಿವೀಕ್ಷಿಸಿ ಅವುಗಳ ಉತ್ತಮ ಕಾರ್ಯನಿರ್ವಹಣೆಗೆ ಅವಶ್ಯಕವಾದ ಸಲಹೆಗಳನ್ನು ನೀಡಲು ಭಾರತ ಸರ್ಕಾರವು 1957 ಜನವರಿ 16ರಲ್ಲಿ ಬಲವಂತರಾಯ್ ಮೆಹ್ತಾರವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಕ ಮಾಡುತ್ತೆ. ಈ ಸಮಿತಿಯ ಸದಸ್ಯರು ಯಾರ್ಯಾರಾಗಿರ್ತಾರೆ ಅಂದರೆ ಶಂಕರ್ ದಯಾಳ್ ಶರ್ಮಾ, ಠಾಕೂರ್ ಫೂಲ್ ಸಿಂಗ್ ಮತ್ತು BG ರಾವ್ ಅವರು ಆಗಿರ್ತಾರೆ. ಈ ಸಮಿತಿಯು 1957 ನವೆಂಬರ್ 24ರಂದು ಸಲ್ಲಿಸಿದ ವರದಿಯನ್ನು ಸಮಿತಿಯು ಪಂಚಾಯತ್ ರಾಜ್ ಎಂಬ ಹೆಸರಿನ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸ್ಥಾಪಿಸುವಂತೆ ಶಿಫಾರಸು ಮಾಡಿತ್ತು. ಸೊ ಫ್ರೆಂಡ್ಸ್, ಈವರೆಗೂ ಸಮಿತಿಯ ಬಗ್ಗೆ ನೋಡಿದ್ವಿ, ಅಂದರೆ ಹಿನ್ನೆಲೆ ನೋಡಿದ್ವಿ. ಇವಾಗ ಈ ಸಮಿತಿ ಏನೇನು ಶಿಫಾರಸು ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇದಕ್ಕೆ ಕೆಲವೊಂದು ಪ್ರಮುಖವಾದ ಶಿಫಾರಸುಗಳಿವೆ. ಸೊ 6 ಪಾಯಿಂಟ್ಸ್ ಇದೆ. ಏನೇನು ಶಿಫಾರಸು ಮಾಡುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ 3 ಹಂತ 3 ಟೈರ್ಸ್ ಅಂದರೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್. ಸೊ ಇವುಗಳನ್ನು ಸ್ಥಾಪನೆ ಮಾಡುತ್ತೆ. ಈ 3 ಹಂತದ ಸಂಸ್ಥೆಗಳು ಪರಸ್ಪರ ಸಂಬಂಧ ಹೊಂದಿರಬೇಕು ಅಂತ ಹೇಳುತ್ತೆ. ಗ್ರಾಮ ಪಂಚಾಯಿತಿಯು ನೇರವಾಗಿ ಅಂದರೆ ಜನರಿಂದ ಆಯ್ಕೆಯಾದ ಸದಸ್ಯರನ್ನು ಮತ್ತು ಪಂಚಾಯತ್ ಸಮಿತಿ ಹಾಗೂ ಜಿಲ್ಲಾ ಪಂಚಾಯತ್ಗಳು ಪರೋಕ್ಷವಾಗಿ ಆಯ್ಕೆಯಾದ ಸದಸ್ಯರನ್ನು ಹೊಂದಿರುತ್ತೆ. ಅಂದರೆ ಪರೋಕ್ಷವಾಗಿ ಅಂದರೆ ಸೊ ನಾವೇನು ಆರಿಸಿ ಕಳಿಸಿರ್ತೀವಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು, ಸೊ ಆ ಸದಸ್ಯರು ಬ್ಲಾಕ್ ಪಂಚಾಯಿತಿ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಆ ಸದಸ್ಯರೇನಿರ್ತಾರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಸೊ ಇದು ಪರೋಕ್ಷ ಚುನಾವಣೆ ಅಂತ ಇದಕ್ಕೆ ಕರೀತಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಈ ಪಂಚಾಯತ್ ಸಂಸ್ಥೆಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿ ನೀಡಬೇಕು. ಸೊ ಈ ಪಂಚಾಯತ್ ಸಂಸ್ಥೆಗಳೇನಿರುತ್ತೆ ಇದಕ್ಕೆ ಎಲ್ಲ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡಬೇಕು. ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಗಳು ಈ ಸಂಸ್ಥೆಗಳ ಮೂಲಕ ಜಾರಿಗೆ ಬರಬೇಕು. ಸೊ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಗಳೇನಿರುತ್ತೆ ಅವೆಲ್ಲ ಈ ಸಂಸ್ಥೆಗಳ ಮೂಲಕವೇ ಜಾರಿಗೆ ಬರಬೇಕು ಅಂತ ಶಿಫಾರಸು ಮಾಡುತ್ತೆ. ಎಲ್ಲ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಈ ಸಂಸ್ಥೆಗೆ ವಹಿಸ್ಕೊಡ್ಬೇಕು ಅಂತಲೂ ಕೂಡ ಇದು ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಪಂಚಾಯತ್ ಸಮಿತಿ ಕಾರ್ಯಕಾರಿ ಮಂಡಳಿಯಾಗಿರಬೇಕು. ಸೊ ಇದು ಪಂಚಾಯತ್ ಸಮಿತಿ ಏನಿರುತ್ತೆ ಇದು ಕಾರ್ಯಕಾರಿ ಮಂಡಳಿಯಾಗಿರಬೇಕು ಅಂತ ಹೇಳುತ್ತೆ. ಜಿಲ್ಲಾ ಪರಿಷತ್ ಸಲಹೆ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಂಸ್ಥೆಯಾಗಿರಬೇಕು. ಜಿಲ್ಲಾ ಪರಿಷತ್ನ ಸಲಹೆ ಮತ್ತು ಸಮನ್ವಯ ಹಾಗೂ ಮೇಲ್ವಿಚಾರಣಾ ಸಂಸ್ಥೆ ಇದಾಗಿರಬೇಕು ಅಂತ ಹೇಳಲಾಗುತ್ತೆ. ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ನ ಅಧ್ಯಕ್ಷನಾಗಿರಬೇಕು ಅಂತ ಇದು ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಈ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ನೈಜ ಅಧಿಕಾರ ಮತ್ತು ಜವಾಬ್ದಾರಿಗಳ ವರ್ಗಾವಣೆಯಾಗಬೇಕು. ಅಂದರೆ ನೈಜ ಅಧಿಕಾರ ಮತ್ತು ಜವಾಬ್ದಾರಿಗಳು ವರ್ಗಾವಣೆ ಆಗಬೇಕು. ಸಂಸ್ಥೆಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳ ನಿರ್ವಹಣೆಗೆ ಅಗತ್ಯವಿರುವ ಸಂಪನ್ಮೂಲಗಳ ವರ್ಗಾವಣೆ ಆಗಬೇಕು. ಸೊ ಇದು ಕೆಲಸ ಮಾಡೋದಕ್ಕೆ ಏನೇನು ಮೆಟೀರಿಯಲ್ ಬೇಕಲ್ಲ ಅದೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಅಂತ ಇದು ಶಿಫಾರಸು ಮಾಡುತ್ತೆ ಬಲವಂತರಾಯ್ ಮೆಹ್ತಾ ಸಮಿತಿ. ಕೊನೆಯ ಒಂದು ಪಾಯಿಂಟ್ ನೋಡೋದಾದರೆ ಭವಿಷ್ಯದಲ್ಲಿ ಮತ್ತಷ್ಟು ವಿಕೇಂದ್ರೀಕರಣಕ್ಕೆ ಅವಕಾಶವಿರುವಂತೆ ವ್ಯವಸ್ಥೆ ರೂಪಿಸಬೇಕು. ಅಂದರೆ ಭವಿಷ್ಯದಲ್ಲಿ ಅಧಿಕಾರ ಹಂಚಿಕೆಗೆ ಅವಕಾಶವಿರುವಂತೆ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಶಿಫಾರಸು ಮಾಡುತ್ತೆ. ಅಗತ್ಯ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಏಕತೆ ಸಮಗ್ರತೆ ದೃಷ್ಟಿಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಮೊಟಕುಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರ
ಅಂದರೆ ರಾಜ್ಯ ಸರ್ಕಾರಗಳಿಗೆ ನೀಡಬೇಕು ಅಂತ ಹೇಳುತ್ತೆ. ಅಂದರೆ ಇನ್ ಫ್ಯೂಚರ್ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸೊ ಕೊನೆಗೊಳಿಸುವಂಥ ಸಂದರ್ಭ ಬಂದರೆ ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೊನೆಗೊಳಿಸುವ ಅಧಿಕಾರವನ್ನು ಸೊ ರಾಜ್ಯ ಸರ್ಕಾರಗಳಿಗೆ ನೀಡಬೇಕು ಅಂತ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸನ್ನು ಮಾಡುತ್ತೆ. ಫ್ರೆಂಡ್ಸ್, ಈಗ ನಾವು ಸಮಿತಿಯ ವಿಶೇಷತೆ ನೋಡೋಣ, ಸಮಿತಿಯ ಸ್ಪೆಷಾಲಿಟಿಯನ್ನು ನೋಡೋಣ, ಇದು ಯಾವುದಕ್ಕೆ ವಿಶೇಷವಾಗಿದೆ ಅಂತ. ಸೊ ಮೊದಲನೇ ಪಾಯಿಂಟ್, ಬಲವಂತರಾಯ್ ಮೆಹ್ತಾ ಸಮಿತಿಯ ವರದಿಯನ್ನು, ಅಂದರೆ ಈ ಸಮಿತಿಯ ಒಂದು ವರದಿ ಏನಿರುತ್ತೆ ಅದನ್ನು ಐತಿಹಾಸಿಕ ದಾಖಲೆ, ಹಿಸ್ಟೋರಿಕಲ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಅದರ ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೈಬಲ್ ಆಫ್ ದ ಇಂಡಿಯನ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಹಾಗೆ ಇನ್ನೊಂದು ನೀಲನಕ್ಷೆಯ ಮೂಲ ಪ್ರತಿಕೃತಿ, ಅಂದರೆ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ನೆನಪಿರಲಿಲ್ಲ ಅಂದರೆ ರಿಮೈಂಡ್ ಮಾಡಿ ಕೇಳಿ. ಈ ಸಮಿತಿಯ ವರದಿಯನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 1958ರಲ್ಲಿ ಅಂಗೀಕರಿಸುತ್ತೆ. ದೇಶದಾದ್ಯಂತ ಪಂಚಾಯತ್ ರಾಜ್ ಶಾಖೆ ಆರಂಭವಾಗಿ 1959ರಲ್ಲಿ ಕೆಲವು ರಾಜ್ಯಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ. ಸೊ 1959ರಲ್ಲಿ 2 ರಾಜ್ಯಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ. ಒಂದು ರಾಜಸ್ಥಾನ, ಇನ್ನೊಂದು ಆಂಧ್ರ ಪ್ರದೇಶ. ಫಸ್ಟಿಗೆ ಅನುಷ್ಠಾನಗೊಳಿಸಿದ್ದು ರಾಜಸ್ಥಾನ, ಅಕ್ಟೋಬರ್ 2ರಂದು ರಾಜಸ್ಥಾನ ಅನುಷ್ಠಾನಗೊಳಿಸಿದರೆ ಅಕ್ಟೋಬರ್ 11ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸೊ ರಾಜಸ್ಥಾನದಲ್ಲಿ ನಾಗೌರ್ ಎಂಬ ಒಂದು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಇದರಿಂದಾಗಿ ದೇಶದಲ್ಲಿ ಪ್ರಪ್ರಥಮವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ರಾಜ್ಯ ರಾಜಸ್ಥಾನ್, ಹಾಗೆ ಎರಡನೆಯದೊಂದು ರಾಜ್ಯ ಆಗಿ ಆಂಧ್ರ ಪ್ರದೇಶ ಅಂತ ಹೇಳಬಹುದು ನಾವು. ನಂತರ ಹಲವು ರಾಜ್ಯಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹಲವು ರಾಜ್ಯಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿದ್ರು ಕೂಡ ರಚನೆ, ಅಧಿಕಾರಾವಧಿ, ಆಮೇಲೆ ಹಂತಗಳು ಮತ್ತು ಸ್ವರೂಪಗಳಲ್ಲಿ ಏಕರೂಪವಾಗಿರಲಿಲ್ಲ ಅಂತ ಹೇಳ್ಬೋದು. ಈಗ ಸರಾಸರಿ 2400 ಜನತೆಗೆ ಒಂದು ಗ್ರಾಮ ಪಂಚಾಯಿತಿ ಇರಬೇಕಂತ ಇದು ಹೇಳುತ್ತೆ. ಇದರಂತೆ ದೇಶದಲ್ಲಿ ಸುಮಾರು 2,17,000 ಗ್ರಾಮ ಪಂಚಾಯಿತಿಗಳನ್ನು ನಾವು ಕಾಣಬಹುದು. ಆಮೇಲೆ ಸರಾಸರಿ 48 ಗ್ರಾಮ ಪಂಚಾಯಿತಿಗಳಿಗೆ ಬ್ಲಾಕ್ ಪಂಚಾಯತ್ ಸಮಿತಿಯಂತೆ ದೇಶದಾದ್ಯಂತ 4,500 ಬ್ಲಾಕ್ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬಂದವು. ಸೊ ಬ್ಲಾಕ್ ಪಂಚಾಯತ್ ಪರೋಕ್ಷವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಂದ ಕೂಡಿತ್ತು. ಆಮೇಲೆ ದೇಶದಾದ್ಯಂತ ಸುಮಾರು 330 ಜಿಲ್ಲಾ ಪಂಚಾಯತ್ ಗಳು ರಚನೆ ಆದವು ಅಂತ ಹೇಳ್ಬೋದು. ಸೊ ಈ 3 ಡಾಟಾನು ನಾನು ಹೇಳಿದ್ದು ರಚನೆ ಆದಾಗ. ಸೊ 2400 ಮೆಂಬರ್ಗೆ ಒಂದು ಗ್ರಾಮ ಪಂಚಾಯತ್ ಇರುತ್ತೆ. ಆಮೇಲೆ ಒಟ್ಟಾರೆ 2,17,000 ನಾವು ಗ್ರಾಮ ಪಂಚಾಯತಿಗಳನ್ನು ಕಾಣ್ಬೋದು. ಸೊ ಬ್ಲಾಕ್ ಪಂಚಾಯತಿಗಳು 48 ಗ್ರಾಮಗಳಿಗೆ ಒಂದು ಬ್ಲಾಕ್ ಪಂಚಾಯತಿ, ಒಟ್ಟಾರೆಯಾಗಿ 4,500 ಬ್ಲಾಕ್ ಪಂಚಾಯತಿಗಳಿರುತ್ತೆ. ಆಮೇಲೆ ZPOs ಜಿಲ್ಲಾ ಪಂಚಾಯತಿ ಅಥವಾ ಜಿಲ್ಲಾ ಪರಿಷತ್ ಏನಿರುತ್ತೆ ಅವು 330 ನಮ್ಮ ದೇಶದಲ್ಲಿ ಇವೆ ಅಂತ ನಾವು ಹೇಳ್ಬೋದು. ಹಾಗೆ ಕೆಲವು ರಾಜ್ಯಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿ ಹಿನ್ನಡೆಯನ್ನು ಅನುಭವಿಸಿದವು ಅಂತ ಹೇಳ್ಬೋದು. ಆದ್ದರಿಂದ 1977ರಲ್ಲಿ ಸೊ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರಕ್ಕೆ ಬರ್ತಾರೆ. ಅವರ ನೇತೃತ್ವದ ಜನತಾ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ವೈಫಲ್ಯತೆಗೆ ಕಾರಣಗಳನ್ನು ಅಧ್ಯಯನ ಮಾಡುತ್ತೆ. ಅದನ್ನು ಬಲಗೊಳಿಸೋದಕ್ಕೆ ಅಶೋಕ್ ಮೆಹ್ತಾ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಸೊ ಅಶೋಕ್ ಮೆಹ್ತಾ ಸಮಿತಿಯ ಬಗ್ಗೆ ಕೂಡ ನಾನು ಮುಂದೆ ವಿಡಿಯೋನ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಈಗ ಬಲವಂತರಾಯ್ ಮೆಹ್ತಾರವ್ರ ಬಗ್ಗೆ ನಾವು ಸಣ್ಣದೊಂದು ಮಾಹಿತಿಯನ್ನು ನೋಡೋಣ, ಇವರ ಪರ್ಸನಲ್ ಡೀಟೇಲ್ಸ್ ಏನೇನು ಇದೆ ಅಂತ. ಬಲವಂತರಾಯ್ ಮೆಹ್ತಾರವರು 1900ನೇ ಇಸ್ವಿಯಲ್ಲಿ ಫೆಬ್ರವರಿ 19ರಂದು ಜನಿಸ್ತಾರೆ. ಸೊ ಇವರ ಜನ್ಮ ದಿನಾಂಕವನ್ನು ಕೇರಳ ರಾಜ್ಯದಲ್ಲಿ ರಾಜ್ಯ ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತಾರೆ. ಇವರು ಗುಜರಾತ್ ರಾಜ್ಯದ 2ನೇ ಮುಖ್ಯಮಂತ್ರಿ ಕೂಡ ಆಗಿರ್ತಾರೆ. ಸುಮಾರು 1963ರಿಂದ 65ರವರೆಗೆ ಇವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಇವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇವರ 100ನೇ ಒಂದು ಜನ್ಮದಿನದ ಪ್ರಯುಕ್ತ ₹3 ಮುಖಬೆಲೆಯ ಸ್ಟಾಂಪನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ 100th ಬರ್ತ್ ಆ್ಯನಿವರ್ಸರಿ ಕೊಮಮೊರೇಟ್ ಸಲುವಾಗಿ ಫೆಬ್ರವರಿ 17ರಂದು ಬಿಡುಗಡೆ ಮಾಡ್ತಾರೆ. ಬಟ್ ಇವರ ಜನ್ಮ ದಿನಾಂಕ ಫೆಬ್ರವರಿ 19ರಂದು ಆಗಿರುತ್ತೆ. ಬಟ್ 2000ನೇ ಇಸ್ವಿ ಜನವರಿ 17ರಂದು ಸೊ ₹3 ಮುಖಬೆಲೆಯ ಸ್ಟಾಂಪನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಎಂಡ್ ಆಫ್ ದಿ ವಿಡಿಯೋಗೆ ಬಂದಿದ್ದೀವಿ. ಬಲವಂತರಾಯ್ ಮೆಹ್ತಾ ನೇತೃತ್ವದ ಸಮಿತಿ ಸ್ವತಂತ್ರ ಭಾರತದ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆಗಾಗಿ ನೇಮಕವಾದ ಮೊದಲ ಸಮಿತಿಯಾಗಿರುತ್ತೆ. ಸೊ ಇನ್ನೂ ಹಲವಾರು ಸಮಿತಿಗಳು ಬರುತ್ತೆ. ಸೊ ಈಗಲೂ ಕೂಡ ಸಮಿತಿಗಳು ಇದ್ದೇ ಇದೆ.
ಸೊ ಆ ಎಲ್ಲ ಡೀಟೇಲ್ಸ್ನ ನಾನು ಮುಂದೆ ತೊಗೊಂಡು ಬರ್ತೀನಿ. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಫಾರ್ ನೌ.